ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, 9ನೇ ತರಗತಿ ವಿಜ್ಞಾನದ ಜೀವಶಾಸ್ತ್ರ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಮೊದಲನೆಯ ಪಾಠ ಜೀವದ ಮೂಲ ಘಟಕ. ಆಂಗ್ಲ ಭಾಷೆಯಲ್ಲಿ ಜೀವಶಾಸ್ತ್ರಕ್ಕೆ ಬಯಾಲಜಿ ಎಂದು ಕರೆಯುತ್ತೇವೆ. ಪಾಠದ ಹೆಸರು ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಎಂದು ಹೇಳ್ತೇವೆ. ಈ ಪಾಠವನ್ನು 3 ಭಾಗಗಳಲ್ಲಿ ನಾವು ಅರ್ಥೈಸಿಕೊಳ್ತೇವೆ. ಇವತ್ತು ಈ ಪಾಠದ ಮೊದಲನೆಯ ಭಾಗ, ಅದನ್ನೇ ಕಿರುಘಟಕದ ಭಾಗ, ಪೀಠಿಕೆ ಮತ್ತು ಕೋಶ ಸಿದ್ಧಾಂತದ ಮಜಲುಗಳು. ಭಗವಂತನ ಸೃಷ್ಟಿಯಲ್ಲಿ ಅತ್ಯಂತ ವಿಭಿನ್ನತೆಯನ್ನು ಹಾಗೂ ವೈವಿಧ್ಯತೆಯನ್ನು ಹಾಗೂ ಬಣ್ಣಗಳನ್ನು ಹೊಂದಿರತಕ್ಕಂತಹ ಆಕರ್ಷಣೆಯುಳ್ಳವುದನ್ನು ಮತ್ತು ಶಾಶ್ವತ ಅಶಾಶ್ವತವಾಗಿರ್ತಕ್ಕಂಥದ್ದನ್ನು, ಜಡ ಚೈತನ್ಯ ಹೊಂದಿರುವುದನ್ನು ನಾವು ಕಾಣ್ತೇವೆ. ಸೃಷ್ಟಿಯಲ್ಲಿ ನಾವೆಲ್ಲೆಲ್ಲಿ ಗಮನಿಸ್ತಾ ಇದ್ದಂಗೆ ನಿತ್ಯ ಜೀವನದಲ್ಲಿ ಸಹ ನಾವಿದನ್ನು ಅನುಭವಿಸ್ತೇವೆ. ಏನು ಅಂತ ಹೇಳಿದ್ರೆ, ನೀವೆಲ್ಲರೂ ಸಹ ಇಲ್ಲಿ ಗಮನಿಸ್ತಾ ಇದ್ದಂಗೆ ಒಂದು ಮರ, ಮನುಕುಲ, ಪ್ರಾಣಿಗಳು ಒಂದು ಬದಿಯಲ್ಲಿತ್ತಂದರೆ ಕಲ್ಲು ಬಂಡೆ, ಮೇಜು, ಕಾರು, ಗೊಂಬೆ, ಚಮಚ ಇವೆಲ್ಲ ಮತ್ತೊಂದು ಬದಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಿತ್ತಂದರೆ ಇವುಗಳಲ್ಲಿ ನಾವು ವ್ಯತ್ಯಾಸವನ್ನು ಸಹ ಕಾಣ್ತೇವೆ. ಏನಂತ ಹೇಳಿದ್ರೆ, ಒಂದು ಬೀಜ ನೆಡ್ತೇವೆ, ಆ ಬೀಜ ಮೊಳಕೆ ಹೊಡೆದು ಸಸಿಯಾಗಿ ಗಿಡವಾಗಿ ಮರ ಆಗತ್ತೆ. ಅದೇ ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳು ಸಹ ಅಂಡಜದಿಂದಲೂ ಮರಿಗಳು ಬರ್ತವೆ, ಜರಾಯುಜಗಳು ಆಗಿರ್ತವೆ. ನೇರ ಮರಿಗಳಿಗೆ ಜನ್ಮ ನೀಡ್ತಕ್ಕಂಥದ್ದು ಜರಾಯುಜಗಳಾಗಿದ್ದರೆ, ಮೊಟ್ಟೆಗಳನ್ನು ಇಡ್ತಾ ಮೊಟ್ಟೆಗಳು ಹೊಡೆದ ನಂತರ ಮರಿಗಳು ಬರ್ತಕ್ಕಂಥದ್ದನ್ನು ಸಹ ಅಂಡಾಯುಜಗಳು ಅಂತ ನಾವು ಕರೀತೇವೆ. ಹೀಗೆ ಪ್ರಾಣಿ ಪಕ್ಷಿಗಳಲ್ಲಿ ಅಂಡಾಯುಜಗಳು, ಜರಾಯುಜಗಳನ್ನು ಸಹ ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ಮನುಕುಲ ಎಲ್ಲವೂ ಸಹ ಜರಾಯುಜಗಳಾಗಿದೆ. ಮುಖ್ಯವಾಗಿ ಕಶೇರುಕಗಳು, ಬೆನ್ನು ಮೂಳೆ ಇರುವಂತಹ ಪ್ರಾಣಿಗಳೆಲ್ಲವೂ ಸಹ ಜರಾಯುಜಗಳು. ಅಂದರೆ ನೇರವಾಗಿ ಮರಿಗಳಿಗೆ ಜನ್ಮ ನೀಡ್ತಕ್ಕಂಥದ್ದು, ಮೊಲೆ ಹಾಲನ್ನು ಉಣಿಸಿ ಬೆಳೆಸ್ತಕ್ಕಂಥದ್ದು. ಇದು ನೋಡಿದಾಗ ಒಂದು ಬದಿಗೆ ಸೃಷ್ಟಿಯಲ್ಲಿ ಈ ರೀತಿಯ ಜೀವಕ್ರಿಯೆಗಳು ನಡೀತಕ್ಕಂಥದ್ದನ್ನು ನಾವು ಗಮನಿಸಿದ್ರೆ, ಮತ್ತೊಂದು ಬದಿಯಲ್ಲಿ ನಾವು ನೋಡ್ತೇವೆ ಯಾವುದೇ ರೀತಿಯಲ್ಲಿ ಸ್ಪರ್ಶಜ್ಞಾನ, ಬೆಳವಣಿಗೆ ಇಲ್ಲದೇ ಇರ್ತಕ್ಕಂಥ ಹೆಚ್ಚಿನ ಸೃಷ್ಟಿಯನ್ನು ನಾವು ಕಾಣ್ತೇವೆ. ಮುಖ್ಯವಾಗಿ ನೀರು, ಮಣ್ಣು, ಬಂಡೆ, ಬೆಟ್ಟ ಇವೆಲ್ಲವೂ ಸಹ. ಅಷ್ಟಲ್ಲದೆ ಮಾನವ ನಿರ್ಮಿತವಾಗಿರ್ತಕ್ಕಂತಹ ಕಾರು, ಶೂಸ್ ಮತ್ತು ಮರಗಳನ್ನು ಬಳಸಿಕೊಂಡು ಪೀಠೋಪಕರಣಗಳ ತಯಾರಿಕೆಯಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಮೇಜು, ಹೀಗೆ ಇವುಗಳಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಆಗಲಿ, ವಿನಾಶ ಆಗಲಿ ಅಥವಾ ಅವುಗಳು ಪ್ರತಿಕ್ರಿಯೆ ಆಗಲಿ ಕಾಣಿಸೋದಿಲ್ಲ, ಅನುಭವಿಸೋದಿಲ್ಲ ಅವು. ಆದರೆ ಈ ಕಡೆ ಇರ್ತಕ್ಕಂತಹ ವಸ್ತುಗಳೆಲ್ಲವೂ ಸಹ ಬದಲಾವಣೆಗಳಿಗೆ ಸ್ಪಂದಿಸ್ತವೆ. ಅದನ್ನೇ ನೀವು ಹಿಂದೆ 1ನೇ ತರಗತಿಯಿಂದ ಸಹ ತಿಳ್ಕೊಳ್ತಾ ಬಂದಿದ್ದೀರಿ. ಪರಿಸರ, ಅದರಲ್ಲೂ ನಮ್ಮ ಪರಿಸರ ಅಂತ ನೀವು ಓದುವಾಗ ಗೊತ್ತಾಗುತ್ತೆ, ನಮ್ಮ ಪರಿಸರದಲ್ಲಿ ಜೈವಿಕ ವಸ್ತುಗಳು ಇದ್ದಾವೆ, ನಿರ್ಜೀವ ವಸ್ತುಗಳು ಇದ್ದಾವೆ. ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್, ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಕಾಂಪೊನೆಂಟ್ಸ್. ಎನ್ವಿರಾನ್ಮೆಂಟ್ ಈಸ್ ಎ ಕಾಂಬಿನೇಷನ್ ಆಫ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಪರಿಸರವು ಜೈವಿಕ ಮತ್ತು ಅಜೈವಿಕ ಘಟಕಗಳಿಂದ ಒಳಗೊಂಡಿರ್ತಕ್ಕಂಥ
ಒಂದು ಸೃಷ್ಟಿ. ಹಾಗಿದ್ರೆ ಇವೆಲ್ಲವೂ ಸಹ ಮಾಡಲ್ಪಟ್ಟಿರೋದು ಯಾವುದರಿಂದ, ಅದು ಹೇಗಿರುತ್ತೆ, ಅದರ ಸೃಷ್ಟಿ ಹೇಗಾಯಿತು ಎಂಬುದನ್ನು ನಾವು ತಿಳ್ಕೊಳ್ತಕ್ಕಂಥ ಪಾಠನೇ ಜೀವದ ಮೂಲ ಘಟಕ. ಇದರಲ್ಲಿ ಮುಖ್ಯವಾಗಿ ಜೀವಶಾಸ್ತ್ರ ಎಂಬುದರ ಅರ್ಥನೇ ತಿಳಿಯುತ್ತೆ ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಆದ ಕಾರಣ ಇಲ್ಲಿ ನಾವು ಜೀವಿಗಳ ಬಗ್ಗೆ ಮಾತ್ರ ತಿಳ್ಕೊಳ್ತೇವೆ. ಹಾಗಾದರೆ ಈ ಜೀವಿಗಳದ್ದು ಮೂಲ ಘಟಕ ಯಾವುದು? ಒಂದು ಬೀಜದಿಂದ ಇಷ್ಟು ದೊಡ್ಡ ಹೆಮ್ಮರ ಆಗಬೇಕಾದ್ರೆ ಆ ಬೀಜ ಎಲ್ಲಿಂದ ಬಂತು? ಬೀಜದಿಂದ ಮರ ಬಂತು, ಮರದಿಂದ ಬೀಜ ಬಂತು. ಪ್ರಾಣಿಗಳು ಮೊಟ್ಟೆ ಇಟ್ಟಾಗ ಆ ಮೊಟ್ಟೆಗಳಿಗೆ ಹೊಡೆದಾಗ ಮಾತ್ರ ಮರಿ ಬರ್ತಕ್ಕಂಥದ್ದು ಸೃಷ್ಟಿಯ ಒಂದು ಮೆರುಗು. ಸೃಷ್ಟಿಕರ್ತನಿಗೆ ಅಲ್ಲಿ ನಾವು ಚಿರಋಣಿಯಾಗಿರಬೇಕು. ಯಾಕಂತ ಹೇಳಿದ್ರೆ ಒಬ್ಬ ತತ್ವಚಿಂತಕ ತಿಳಿಸ್ತಾನೆ, ಟು ಈಟ್ ಈಸ್ ಹ್ಯೂಮನ್, ಟು ಡೈಜೆಸ್ಟ್ ಈಸ್ ಡಿವೈನ್. ತಿನ್ನೋದು ಮನುಷ್ಯನ ಗುಣ ಆಗಿದ್ರೆ ಜೀರ್ಣಿಸೋದು ದೈವಿ ಗುಣ. ಇದನ್ನು ನಾವು ತಿಳ್ಕೊಂಡ್ರೆ ಹಾಗಾದ್ರೆ ಮೂಲವಾಗಿ ಜೀವ ಉಗಮ ಆಗಬೇಕಾಗಿದ್ರೆ ಯಾವುದರಿಂದ ಬರುತ್ತೆ ಎಂಬುದು ಮನುಷ್ಯನಿಗೆ ಕುತೂಹಲ ಹಾಗೂ ಅದರ ಬಗ್ಗೆ ಆಸಕ್ತಿ ಮೂಡಿ ಅದನ್ನು ಆವಿಷ್ಕಾರ ಮಾಡ್ತಾ ಬರ್ತಾನೆ. ಹಾಗೆ ಬರ್ತಾ ಅವನು ಜೀವಶಾಸ್ತ್ರ ಎಂಬ ಭಾಗವನ್ನು ಕಂಡುಹಿಡಿದು ಅದರಲ್ಲೂ ಮೊದಲನೇದಾಗಿ ಜೀವದ ಮೂಲ ಘಟಕ ಎಂಬ ಶೀರ್ಷಿಕೆಯಲ್ಲಿ ಈ ಜೀವಿಗಳು ಹೇಗೆ ಉದ್ಭವಿಸ್ತವೆ ಎಂಬುದನ್ನು ತಿಳಿಸ್ಕೊಡ್ತಾನೆ. ಯಾಕಂದರೆ ನಾನು ಈಗಾಗಲೇ ತಿಳಿಸಿರೋ ರೀತಿ ತಿನ್ನೋದು ಮನುಷ್ಯನ ಸಹಜ ಗುಣ ಆಗಿದ್ರೆ ಜೀರ್ಣಿಸೋದು ದೈವಿ ಗುಣ. ಯಾಕಂದರೆ ನೀವು ಎಲ್ಲೇ ಹೋಗ್ಬಿಟ್ಟು ಯಾವುದೇ ಒಬ್ಬ ಪ್ರಯೋಗಾಲಯಕ್ಕೆ ಹೋಗಿ ಆ ಪ್ರಯೋಗವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಒಬ್ಬ ಶ್ರೇಷ್ಠ ವಿಜ್ಞಾನಿಗೆ ನೀನೇನಾದರೂ ಸ್ವಲ್ಪ ಆಹಾರ ಹುಲ್ಲು ಏನಾದರೂ ಕೊಟ್ಬಿಟ್ಟು ನನಗೆ ಒಂದು ಹನಿ ರಕ್ತ ಮಾಡಿಕೊಡು ಅಂದರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ಹುಲ್ಲು ತಿಂದಿರ್ತಕ್ಕಂಥ ಹಸು ರಕ್ತ ಉಂಟಾಗುತ್ತೆ. ಅದೇ ಆಹಾರ ಸೇವಿಸಿರ್ತಕ್ಕಂಥ ನಾವು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯಾಗಿ ಅದು ರಕ್ತ ಆಗುತ್ತೆ. ಇದನ್ನೆಲ್ಲ ನೋಡಿದಾಗ ನಾವು ಆ ಭಗವಂತನಿಗೆ ಚಿರಋಣಿಯಾಗಿರಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಈ ಜೀವದ ಮೂಲ ಘಟಕ ಆವಿಷ್ಕಾರ ಮಾಡ್ತಾ ಹೋದಂಗೆ ನಮಗೆ ತಿಳಿತಾ ಬರುತ್ತೆ, ಖಂಡಿತವಾಗಿಯೂ ಸಹ ಎಲ್ಲರ ಒಂದು ಸೃಷ್ಟಿಯಾಗಿರ್ತಕ್ಕಂಥದ್ದು ಜೀವಶಾಸ್ತ್ರದ ಪ್ರಕಾರ ಒಂದು ಕೋಶದಿಂದ, ಒಂದು ಜೀವಕೋಶದಿಂದ ಅಂತ ನಾವು ತಿಳಿಸ್ತೇವೆ. ಇಲ್ಲೆಲ್ಲರೂ ಗಮನಿಸ್ತಾ ಇದ್ದಂಗೆ ಒಂದು ಕೋಶ ಚೈತನ್ಯ ಭರಿತವಾಗಿದೆ. ಶಿವನಿಲ್ಲದ ದೇಹ ಶವವಯ್ಯ ಅಂತ. ಆ ಶಿವನೇ ಈ ಜೀವಕೋಶ. ಈ ಜೀವಕೋಶ ನಮ್ಮ ದೇಹದಲ್ಲಿದ್ದು ಅದು ಲವಲವಿಕೆಯಿಂದ ಕ್ರಿಯೆಗಳನ್ನು ಮಾಡಿದ್ರೆ ನಾವು ಜೀವಿ ಆಗಿರ್ತೇವೆ. ಇಲ್ಲಿ ನಾವು ಗಮನಿಸ್ತೇವೆ ಯಾವ ರೀತಿ ಇದು ನಿರ್ಜೀವ ವಸ್ತುಗಳು, ನಾವು ಆಟದ ಗೊಂಬೆಗಳಲ್ಲಿ ಬಳಸ್ತಕ್ಕಂಥ ಕೋಶ. ಆದರೆ ಇದು ಸಜೀವಗಳಲ್ಲಿ ಇರ್ತಕ್ಕಂತಹ ಜೀವಕೋಶ. ನಾವೆಲ್ಲರೂ ಸಹ ಇದನ್ನು ಗಮನಿಸ್ತಾ ಇದ್ದೇವೆ. ವೈವಿಧ್ಯತೆಯನ್ನು ಸಹ ಕೋಶಗಳಲ್ಲಿ ನಾವು ಕಾಣುವುದಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೆ ಏನು ಈ ಜೀವಕೋಶ? ಜೀವಿಯ ಮೂಲಭೂತ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕವಾಗಿದೆ. ಜೀವಕೋಶ ಜೀವಿಯ ರಚನಾತ್ಮಕ ಒಂದು ರಚನೆಯನ್ನು ಹೊಂದಿದೆ ಈ ಜೀವಕೋಶ, ಹಾಗೂ ಕಾರ್ಯಾತ್ಮಕ ತನ್ನದೇ ಆದ ನಿರ್ದಿಷ್ಟ ಕಾರ್ಯವನ್ನು ಸಹ ಈ ಜೀವಕೋಶ ಮಾಡುತ್ತೆ. ಯಾಕೆ ಇದನ್ನು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ನಾವು ಹೇಳಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಮುಂದೆ ಅದರ ವಿವರಣೆಯನ್ನು ನೀಡ್ತೇನೆ. ಯಾಕಂದರೆ ಒಂದು ಜೀವಕೋಶದಿಂದ ಜೀವಿಗಳು ಉಗಮ ಆಗ್ತವೆ. ಹೇಗೆ ಅಂದರೆ ಜೀವ ಸಂಕೀರ್ಣತೆ, ದ ಕಾಂಪ್ಲೆಕ್ಸಿಟಿ ಆಫ್ ಎನ್ ಆರ್ಗ್ಯಾನಿಸಮ್. ಒಂದು ಜೀವಕೋಶ ಇದೆ, ಅನೇಕ ಜೀವಕೋಶಗಳು ಒಟ್ಟು ಸೇರಿ ಅಂಗಾಂಶ ಆಗುತ್ತೆ. ಅಂಥ ಅಂಗಾಂಶಗಳೆಲ್ಲ ಒಟ್ಟು ಸೇರಿ ಅಂಗ ಆಗುತ್ತೆ. ಅಂಗಗಳೆಲ್ಲ ಒಟ್ಟು ಸೇರಿ ಅಂಗವ್ಯೂಹ ಆಗುತ್ತೆ. ಅಂಗವ್ಯೂಹಗಳೆಲ್ಲ ಒಟ್ಟು ಸೇರಿ ಒಂದು ಜೀವಿ ಉಂಟಾಗುತ್ತೆ. ನೋಡಿ, ಒಂದು ಜೀವಿಯ ಉಗಮಕ್ಕೆ ತೆಗೆದುಕೊಳ್ಳಿ, ಒಂದು ದೊಡ್ಡದಾಗಿರ್ತಕ್ಕಂತಹ ತಿಮಿಂಗಳ ಅಥವಾ ಆನೆ, ಬೃಹದಾಕಾರ ಗಾತ್ರದಲ್ಲಿರ್ತಕ್ಕಂಥ ಒಂದು ಆನೆ ಆಗಬೇಕಾಗಿದ್ರೆ ಅದು ಜೀವಕೋಶದಿಂದಲೇ ಆಗಬೇಕಾಗಿದೆ. ಅದಕ್ಕೆ ಇದನ್ನು
ಮೂಲಭೂತ, ದ ಫೌಂಡೇಶನ್ ಅಂತ ನಾವು ಕರೀತೇವೆ. ಇದು ಮೂಲಭೂತವಾಗಿರ್ತಕ್ಕಂಥದ್ದು. ಜೀವಿಯ ಸಂಕೀರ್ಣತೆಯಲ್ಲಿ ಜೀವಕೋಶ, ಜೀವಕೋಶಗಳು ಒಟ್ಟು ಸೇರಿ ಅಂಗಾಂಶ, ಅಂಗಾಂಶಗಳೊಟ್ಟು ಸೇರಿ ಅಂಗ, ಅಂಗಗಳೊಟ್ಟು ಸೇರಿ ಅಂಗವ್ಯೂಹ, ಅಂಗವ್ಯೂಹಗಳೊಟ್ಟು ಸೇರಿ ಜೀವಿ. ಇಂಥ ಜೀವಕೋಶದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಜೀವಶಾಸ್ತ್ರದ ಭಾಗಕ್ಕೆ ಸೈಟಾಲಜಿ ಅಂತ ಕರೀತೇವೆ. ಆಂಗ್ಲ ಭಾಷೆಯಲ್ಲಿನೂ ಸೈಟಾಲಜಿ, ಕನ್ನಡ ಭಾಷೆಯಲ್ಲಿನೂ ಸೈಟಾಲಜಿ. ಹಾಗಾದರೆ ಸೈಟಾಲಜಿ ಅಂದರೇನು? ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಭಾಗ. ಮಕ್ಕಳೇ, ಜೀವಿಯ ಮೂಲಭೂತ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕ ಈ ಜೀವಕೋಶ ಅಂತ ಹೇಳಿದೆ. ಯಾಕೆ ಎಂಬುದು ಮೂಲಭೂತಕ್ಕೆ ಇಲ್ಲಿ ಜೀವಿಯ ಸಂಕೀರ್ಣತೆಯನ್ನು ನಾವು ಅರ್ಥೈಸಿಕೊಂಡಿದ್ದೇವೆ. ಇನ್ನು ಅದು ರಚನಾತ್ಮಕ ಯಾಕೆ, ಕಾರ್ಯಾತ್ಮಕ ಯಾಕೆ ಎಂಬುದನ್ನು ನಾವು ನೋಡೋಣಂತೆ. ಈ ಜೀವಿಯ ಸಂಕೀರ್ಣತೆಯನ್ನೇ ನಾವು ತೆಗೆದುಕೊಂಡ್ರೆ, ಜೀವಕೋಶ ಈಗಾಗಲೇ ವಿವರಿಸಿದ ಹಾಗೆ ಜೀವದ ಮೂಲ ಘಟಕ ಅಂತ ಹೇಳಿದ್ವಿ. ಅಂಗಾಂಶ, ಜೀವಕೋಶಗಳ ಸಮೂಹ. ಎಂಥ ಜೀವಕೋಶಗಳು ಸಮೂಹ ಆಗ್ತವೆ? ಒಂದೇ ರಚನೆ, ಒಂದೇ ಕಾರ್ಯ, ಒಂದೇ ಸ್ಥಳದಲ್ಲಿ ಉಂಟಾಗ್ತಕ್ಕಂಥ ಜೀವಕೋಶಗಳೆಲ್ಲವೂ ಸೇರಿದಾಗ ಅದು ಅಂಗಾಂಶ ಆಗುತ್ತೆ. ಒಂದೇ ರೀತಿ ರಚನೆ ಇರಬೇಕು ಜೀವಕೋಶಗಳಿಗೆ. ಆ ಪ್ರತಿ ಜೀವಕೋಶ ಮಾಡ್ತಕ್ಕಂಥ ಕೆಲಸ ಒಂದೇ ಆಗಿರಬೇಕು. ಆ ಜೀವಕೋಶಗಳೆಲ್ಲ ಒಂದೇ ಸ್ಥಳದಲ್ಲಿ ಉಗಮ ಆಗಿರಬೇಕು. ಆಗ ಅದನ್ನು ನಾವು ಅಂಗಾಂಶ ಅಂತ ಕರೀತೇವೆ. ಟಿಶ್ಯೂಸ್ ಅಂತ ಇಂಗ್ಲಿಷ್ನಲ್ಲಿ ಕರೀತೇವೆ. ವಾಟ್ ಈಸ್ ಎ ಟಿಶ್ಯೂ? ಗ್ರೂಪ್ ಆಫ್ ಸೆಲ್ಸ್ ಹ್ಯಾವಿಂಗ್ ಸಿಮಿಲರ್ ಸ್ಟ್ರಕ್ಚರ್, ಸೇಮ್ ಫಂಕ್ಷನ್, ಕಾಮನ್ ಒರಿಜಿನ್ ಈಸ್ ಕಾಲ್ಡ್ ಅ ಟಿಶ್ಯೂ. ಇಲ್ಲಿ ಜೀವಕೋಶವನ್ನು ಇಂಗ್ಲಿಷ್ನಲ್ಲಿ ಸೆಲ್ಸ್ ಅಂತ ಕರೀತೇವೆ. ನೋಡಿದ್ರ, ಒಂದೇ ರಚನೆ, ಒಂದೇ ಕಾರ್ಯ, ಒಂದೇ ಸ್ಥಳ ಉಗಮಿಸಿರ್ತಕ್ಕಂಥ ಕೋಶಗಳ ಸಮೂಹ ಅಂಗಾಂಶ ಅಂತ ಹೇಳಿದ್ವಿ. ಅಂಗ, ಅಂಗಾಂಶಗಳ ಸಮೂಹ. ಅಂಥ ಅಂಗಾಂಶಗಳೆಲ್ಲ ಒಟ್ಟು ಸೇರಿ ಒಂದು ಅಂಗ. ಉದಾಹರಣೆಗೆ ಕಿವಿ ಒಂದು ಅಂಗ, ಮೂಗು ಒಂದು ಅಂಗ, ಕಣ್ಣು ಒಂದು ಅಂಗ, ಕೈಗಳೊಂದು ಅಂಗ, ನಾಲಿಗೆ ಒಂದು ಅಂಗ. ಹೀಗೆ ಅಂಗ ಅಂತ ಹೇಳಿದ್ರೆ ಅಂಗಾಂಶಗಳ ಸಮೂಹ. ಅಂಗವ್ಯೂಹ, ಅಂಗಗಳ ಸಮೂಹ. ಅಂತ ಅಂಗಗಳೆಲ್ಲ, ಉದಾಹರಣೆಗೆ ಜೀರ್ಣಾಂಗ ವ್ಯೂಹ ಅಂತ ನಾವು ತಿಳ್ಕೊಂಡಿದ್ದೇವೆ. ಇದೆಲ್ಲವೂ ಸಹ ಜೀರ್ಣಾಂಗ ವ್ಯೂಹ. ಏನು ಜೀರ್ಣಾಂಗ ವ್ಯೂಹದಲ್ಲಿ ಏನೇನಿರುತ್ತೆ? ಬಾಯಿ, ಹಲ್ಲು, ನಾಲಿಗೆ, ಅನ್ನನಾಳ, ಜಠರ, ಚಿಕ್ಕ ಕರುಳು, ದೊಡ್ಡ ಕರುಳು, ಗುದದ್ವಾರ ಅಂತ ನಾವು ನೋಡ್ತೇವೆ. ಸೊ ಇವೆಲ್ಲವೂ ಸಹ ಒಂದೇ ಕಾರ್ಯ ಮಾಡ್ತಕ್ಕಂಥ ಅಂಗಗಳೇ. ಯಾವುದು? ಪಚನಕ್ರಿಯೆ. ಆದ ಕಾರಣ ಅಂಗವ್ಯೂಹ, ಅಂಗಗಳ ಸಮೂಹ ಅಂತ ಕರೆದ್ವಿ. ಕೊನೆಗೆ ಜೀವಿ. ಅಂಥ ಅಂಗವ್ಯೂಹಗಳು ನಮ್ಮ ದೇಹದಲ್ಲಿ ಅನೇಕ ಇದ್ದಾವೆ. ಹೇಗಿದ್ದಾವೆ? ಒಂದಕ್ಕೊಂದು ಸಹಕರಿಸ್ತಾ ಸಹಬಾಳ್ವೆಯಿಂದ ಇದ್ದಾವವು. ಆದ ಕಾರಣ ನಾವು ಆನಂದವಾಗಿದ್ದೇವೆ. ಜೀವಿ, ಅಂಗವ್ಯೂಹಗಳ ಸಮೂಹ. ಇದು ಜೀವಿಯ ಸಂಕೀರ್ಣತೆ. ಹಾಗೂ ಜೀವಕೋಶ ಯಾಕೆ ರಚನಾತ್ಮಕ ಅಂತ ಹೇಳಿದ್ರೆ, ತನ್ನದೇ ಆದ ರಚನೆಯನ್ನು ಹೊಂದಿದ್ದಾವೆ, ತಮ್ಮದೇ ಆದ ಕೆಲಸಗಳನ್ನು ಅವು ಮಾಡ್ತವೆ. ಆದ ಕಾರಣ ಅವನ್ನ ರಚನಾತ್ಮಕ ಹಾಗೂ ನಿರ್ದಿಷ್ಟ ಕಾರ್ಯ. ಕಿವಿಯ ಕೋಶಗಳು ನಾಲಿಗೆಯ ಕಾರ್ಯ ಮಾಡೋದಿಲ್ಲ, ಮೂಗಿನ ಕೋಶಗಳು ಕಿವಿಯ ಕಾರ್ಯ ಮಾಡೋದಿಲ್ಲ. ನಿರ್ದಿಷ್ಟ ಕಾರ್ಯವನ್ನು ಆ ಕೋಶಗಳು ಮಾಡುವುದರಿಂದ ಅವುಗಳನ್ನು ನಾವು ಕಾರ್ಯನಿರ್ವಾಹಕ ಅಂತ ಕರೆದ್ವಿ. ಕಿವಿಯ ಕೋಶಗಳ ರಚನೆ ಮೂಗಿನ ಕೋಶಗಳ ರಚನೆ ಥರ ಇಲ್ಲ. ಮೂಗಿನ ಕೋಶಗಳೇ ಬೇರೆ ರೀತಿಯ ರಚನೆಯನ್ನು ಹೊಂದಿದ್ದಾವೆ, ಆಕಾರವನ್ನು ಹೊಂದಿದ್ದಾವೆ. ಕಿವಿಯ ಕೋಶಗಳೇ ಬೇರೆ ರೀತಿಯ ಆಕಾರ ಮತ್ತು ರಚನೆಯನ್ನು ಹೊಂದಿದ್ದಾವೆ. ಆದ ಕಾರಣನೇ ಜೀವಕೋಶವನ್ನು ಮತ್ತೊಮ್ಮೆ ನಾನು ನಿಮಗೆ ಅರ್ಥೈಸಿಕೊಳ್ಳೋದಾಗಿದ್ದರೆ, ಜೀವಿಯ ರಚನಾತ್ಮಕ, ಕಾರ್ಯಾತ್ಮಕ ಮೂಲ ಘಟಕ ಈ ಜೀವಕೋಶ. ಇಂಥ ಜೀವಕೋಶ
ಯಾವ ರೀತಿ ಬೆಳಕಿಗೆ ಬಂತು? ಈಗಾಗಲೇ ತಿಳಿಸದೆ, ಸೃಷ್ಟಿಸಿದ ಭಗವಂತನ ಸೃಷ್ಟಿಯಲ್ಲಿ ಉತ್ತಮ ಸೃಷ್ಟಿ ಮನುಷ್ಯ. ಆ ಮನುಷ್ಯ ಸೃಷ್ಟಿಕರ್ತನನ್ನ ಮರೆತ ಸೃಷ್ಟಿಯನ್ನು ಹಿಡ್ಕೊಂಡ, ಸೃಷ್ಟಿಯನ್ನು ಆವಿಷ್ಕಾರ ಮಾಡ್ತಾ ಬಂದಾಗ ಈ ಜೀವಕೋಶವು ಸಹ ಅವನಿಗೆ ಕಂಡುಬಂತು. ಅದನ್ನೇ ಹೇಳ್ತಾರೆ ಜಗಮೇ ಸರ್ವಂ ವಿಷ್ಣುಮಯಂ ಅಂತ ಹೇಳಿದ್ರೆ, ಜೀವಶಾಸ್ತ್ರದ ಪ್ರಕಾರ ಜಗಮೇ ಸರ್ವಂ ಸೆಲ್ಮಯಂ, ಜೀವಕೋಶಮಯಂ ಅಂತಲೂ ನಾವು ಕರೀತೇವೆ. ಅಂಥ ಜೀವಕೋಶದ ಆವಿಷ್ಕಾರದಲ್ಲಿ ಮೊದಲನೆಯ ಒಂದು ಆವಿಷ್ಕಾರವನ್ನು ಮಾಡಿರ್ತಕ್ಕಂಥ ಜೀವಶಾಸ್ತ್ರಜ್ಞ ರಾಬರ್ಟ್ ಹುಕ್. ಈ ರಾಬರ್ಟ್ ಹುಕ್ ತನ್ನದೇ ಆದ ಪ್ರಯೋಗಾಲಯದಲ್ಲಿ ತಾನೇ ನಿರ್ಮಿಸಿದ ಸೂಕ್ಷ್ಮದರ್ಶಕದ ಮೂಲಕ ಒಂದು ಮರದ, ಎಂಥ ಮರ ಒಂದರ ತೊಗಟೆಯಿಂದಾದ ವಸ್ತು, ಅದನ್ನು ಕಾರ್ಕ್ ಅಂತ ಕರೀತೇವೆ. ಅಂದರೆ ಸತ್ತಿರ್ತಕ್ಕಂಥದ್ದು ಆ ತೊಗಟೆ, ಆ ತೊಗಟೆಯ ಭಾಗವನ್ನು ಕಾರ್ಕ್ ಅಂತ ಕರೀತೇವೆ. ಆ ಕಾರ್ಕನ್ನು ತನ್ನದೇ ಆದ ಸೂಕ್ಷ್ಮದರ್ಶಕದಿಂದ 1665ರಲ್ಲಿ ಗಮನಿಸಿದಾಗ ಅವನಿಗೆ ಸಣ್ಣ ಪೆಟ್ಟಿಗೆಯಂತಹ ರಚನೆ, ಜೇನುಗೂಡಿನ ರಚನೆಗಳು, ನೀವಿಲ್ಲಿ ಚಿತ್ರ ನೋಡ್ತಾ ಇದ್ದೀನಿ, ಆ ಜೇನುಗೂಡಿನ ರಚನೆಗಳು ಇದ್ದಾವಲ್ಲಿ. ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ, ಒಬ್ಬ ಜೀವಶಾಸ್ತ್ರಜ್ಞ, ತನ್ನದೇ ಆದ ಸೂಕ್ಷ್ಮದರ್ಶಕ ಇದೆ ಇಲ್ಲಿ. ರಾಬರ್ಟ್ ಹುಕ್ ತನ್ನದೇ ಆದ ಸೂಕ್ಷ್ಮದರ್ಶಕದ ಮೂಲಕ ಒಂದು ಮರದ ತೊಗಟೆಯಾಗಿರ್ತಕ್ಕಂಥ ಕಾರ್ಕನ್ನು ಗಮನಿಸಿದಾಗ ಸಣ್ಣ ಪೆಟ್ಟಿಗೆಯಂತಹ ರಚನೆ, ಜೇನುಗೂಡಿನ ರಚನೆಗಳನ್ನು ಗಮನಿಸ್ತಾನೆ. ಅದನ್ನು ಸೆಲ್ ಅಂತ ಕರೀತಾನೆ. ಯಾಕಂದರೆ ಲ್ಯಾಟಿನ್ ಭಾಷೆಯಲ್ಲಿ ಸೆಲ್ ಅಂದರೆ ಸಣ್ಣ ಕೋಣೆ ಅಂತ ಅರ್ಥ. ಸೆಲ್ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬೆಳಕಿಗೆ ತಂದವನು ಈ ರಾಬರ್ಟ್ ಹುಕ್. ಲೀವೆನ್ ಹಾಕ್. ಈ ಲೀವೆನ್ ಹಾಕ್ ಎಂಬ ವ್ಯಕ್ತಿಯ ಚಿತ್ರಣ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಈ ಲೀವೆನ್ ಹಾಕ್ ಒಬ್ಬ ಡಚ್ ದೇಶದ ವ್ಯಾಪಾರಿ. ಅವನಿಗೆ ಹೆಚ್ಚು ಆಸಕ್ತಿ ಮಸೂರಗಳ ತಯಾರಿಕೆಯಲ್ಲಿ ಆಸಕ್ತಿ. ಆ ಮಸೂರಗಳನ್ನು ತಯಾರಿಸ್ತಾ ಬಟ್ಟೆಯ ನಾರಿನ ಗುಣಲಕ್ಷಣಗಳನ್ನು ಅವನು ವೀಕ್ಷಿಸ್ತಾ ಇರ್ತಾನೆ. ಒಂದು ಸರಿ ತನ್ನ ಹಲ್ಲುಗಳ ಸಂಧಿಯ ಮಧ್ಯದಲ್ಲಿರ್ತಕ್ಕಂಥ ಪದಾರ್ಥವನ್ನು ತನ್ನ ಮಸೂರದಲ್ಲಿ ಗಮನಿಸಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಚಲಿಸ್ತಾ ಇರ್ತಕ್ಕಂಥ ಕೆಲವು ಕಣಗಳು ಕಾಣಿಸ್ತವೆ. ಅವುಗಳನ್ನು ಅವನು ಆನಿಮಲ್ ಕ್ಯೂಲ್ಗಳು ಅಂತ ಕರೀತಾನೆ. ನೆನಪಿಟ್ಕೊಳ್ಳಿ, ಲೀವೆನ್ ಹಾಕ್ ಪೂರ್ಣ ಹೆಸರು ಆಂಟೋನಿ ವಾನ್ ಲೀವೆನ್ ಹಾಕ್. ಇವನು ಆನಿಮಲ್ ಕ್ಯೂಲ್ಗಳು ಅಂತ ಕರೀತಾನೆ. ತನ್ನ ಹಲ್ಲುಗಳ ಸಂಧಿಗಳ ಮಧ್ಯದಲ್ಲಿರ್ತಕ್ಕಂಥ ಪದಾರ್ಥವನ್ನು ಗಮನಿಸಿದಾಗ ಅವು ಚಲಿಸ್ತಾ ಇದ್ದಾವೆ. ಆ ಪದಾರ್ಥಗಳು, ಅವುಗಳನ್ನು ಲೀವೆನ್ ಹಾಕ್ ಆನಿಮಲ್ ಕ್ಯೂಲ್ಸ್ ಅಂತ ಕರೆದ. ಸ್ಲೀಡನ್ ಶ್ವಾನ್ ಹಾಗೂ ವರ್ಚೌ, ಇಲ್ಲಿ ನೋಡ್ತಾ ಇದ್ರಿ, ಸ್ಲೀಡನ್, ಸ್ಕ್ವಾನ್, ರುಡಾಲ್ಫ್ ವರ್ಕೌ, ಈ ಮೂರು ಜನ ರಾಬರ್ಟ್ ಹುಕ್ ಹಾಗೂ ಲೀವೆನ್ ಹಾಕ್ನ ಪ್ರಯೋಗಗಳ, ಮಸೂರಗಳ, ಸೂಕ್ಷ್ಮದರ್ಶಕಗಳ ಒಂದು ಆವಿಷ್ಕಾರಗಳೆಲ್ಲವನ್ನೂ ಸಹ ಹೆಚ್ಚು ಆಳವಾಗಿ ಅಧ್ಯಯನ ಮಾಡಿ ಸಂಗ್ರಹಿಸಿ ಕೋಶೀಯ ಸಿದ್ಧಾಂತವನ್ನು ಮಂಡಿಸ್ತಾರೆ. ಇದನ್ನೇ ನಾನು ನಿಮಗೆ ಮೊದಲನೇ ಕಿರುಘಟಕ ಅಂತ ಹೇಳಿದೆ. ಪೀಠಿಕೆ ಮತ್ತು ಜೀವಕೋಶದ ಮಜಲುಗಳು, ಮೈಲ್ ಸ್ಟೋನ್ಸ್ ಆಫ್ ಸೆಲ್ ಥಿಯರಿ, ಇದನ್ನು ನಾವು ನೋಡಿದ್ವಿ. ಈಗ ಕೋಶೀಯ ಸಿದ್ಧಾಂತ ಜಾರಿಗೆ ಬಂತು, ಜಾರಿಗೆನೂ ಬಂತದು. ಹಾಗೆ ಸೂಕ್ಷ್ಮದರ್ಶಕಗಳ ಯುಗದಿಂದ ಹಾಗೂ ಇಂದಿನ ಜೀವಶಾಸ್ತ್ರಜ್ಞರ ಕೊಡುಗೆಗಳನ್ನು ಆಧರಿಸಿ ಕೋಶೀಯ ಸಿದ್ಧಾಂತವನ್ನು ಮಂಡಿಸಿದರು. ಹಾಗಾದರೆ ಈ ಕೋಶೀಯ ಸಿದ್ಧಾಂತದ 3 ತತ್ವಗಳು ಯಾವುವು? ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ಈ 3 ತತ್ವಗಳು. ಏನು? ಮೊದಲನೇದು, ಎಲ್ಲ ಜೀವಿಗಳು ಜೀವಕೋಶಗಳಿಂದ ಆಗಿವೆ. ಸುಲಭವಾಗಿ ನೆನಪಿಟ್ಕೋಬೋದು, ಎಲ್ಲ ಜೀವಿಗಳು ಜೀವಕೋಶಗಳಿಂದ ಆಗಿವೆ. ಎರಡನೇ ತತ್ವ,
ಜೀವಿಗಳ ದೇಹವು ಒಂದು ಅಥವಾ ಅನೇಕ ಕೋಶಗಳಿಂದ ಆಗಿವೆ. ಆ ಜೀವಿಗಳು ಒಂದೇ ಕೋಶ ಇರ್ಬೋದು ಅವುಗಳಲ್ಲಿ, ಅಥವಾ ಅನೇಕ ಕೋಶಗಳಿರ್ಬೋದು. ಮೂರನೆಯ ತತ್ವವನ್ನು ಹೆಚ್ಚು ಒತ್ತು ನೀಡಿರ್ತಕ್ಕಂಥವನು ರುಡಾಲ್ಫ್ ವರ್ಖಾವ್. ಅವನೇನು ತಿಳಿಸ್ತಾ ಇದ್ದಾನೆ, ಈಗಾಗಲೇ ಅಸ್ತಿತ್ವದಲ್ಲಿರುವ ಜೀವಕೋಶಗಳಿಂದ ಹೊಸ ಜೀವಕೋಶಗಳು ಉಂಟಾಗ್ತವೆ. ಈ ಮೂರು ತತ್ವಗಳು ಕೋಶೀಯ ಸಿದ್ಧಾಂತದ್ದು ಮಂಡಿಸಿದವರು ಸ್ಲೀಡನ್, ಶ್ವಾನ್ ಹಾಗೂ ವರ್ಚಾವ್. ಆಂಗ್ಲ ಭಾಷೆಯಲ್ಲಿ ನೀವು ಮುಂದಿನ ತರಗತಿಗಳಿಗೆ ಉತ್ತಮ ಆಗುವ ಉದ್ದೇಶದಿಂದ ತಿಳಿಸ್ತಾ ಇದ್ದೇನೆ. ಸೆಲ್ ಥಿಯರಿ, ದ 3 ಮೇನ್ ಪ್ರಿನ್ಸಿಪಲ್ಸ್ ಆಫ್ ಸೆಲ್ ಥಿಯರಿ. All living organisms are made up of cells. The organisms may contain a single cell or many cells. New cells come from pre-existing cells. ಇದು ಇಂಗ್ಲಿಷ್ನಲ್ಲಿ ಕೋಶೀಯ ಸಿದ್ಧಾಂತದ ತತ್ವಗಳು. ಕೋಶೀಯ ಸಿದ್ಧಾಂತವನ್ನು ಸೆಲ್ ಥಿಯರಿ ಅಂತಲೂ ನಾವು ಕರೀತೇವೆ. ಜೀವಕೋಶದ ಇತಿಹಾಸ, ಹಿಸ್ಟರಿ ಆಫ್ ಎ ಸೆಲ್. ಇದು ಪಾಯಿಂಟ್ಸ್ ಈಗಾಗಲೇ ನಾನು ನಿಮ್ಗೆ ತಿಳಿಸಿರೋ ರೀತಿ ಮುಖ್ಯಾಂಶಗಳಷ್ಟೇ ಇವೆಲ್ಲವೂ ಸಹ. 1665ರಲ್ಲಿ ರಾಬರ್ಟ್ ಹುಕ್ ಸೆಲ್ ಕಂಡುಹಿಡಿದರು. 1674ರಲ್ಲಿ ಲೀವನ್ ಹಾಕ್ ಆನಿಮಲ್ ಕ್ಯೂಲ್ಗಳು ಅಂತ ಅವುಗಳನ್ನು ಕಂಡುಹಿಡಿದರು. 1831ರಲ್ಲಿ ರಾಬರ್ಟ್ ಬ್ರೌನ್ ಕೋಶ ಕೇಂದ್ರ ನ್ಯೂಕ್ಲಿಯಸ್ ಕಂಡುಹಿಡಿದರು. ಈ ನ್ಯೂಕ್ಲಿಯಸ್ ಬಗ್ಗೆ ಇನ್ನು ನಾವು ಜೀವಕೋಶದ ಬಗ್ಗೆ ತಿಳ್ಕೊಳ್ಳುವ ಸಂದರ್ಭದಲ್ಲಿ ಅಲ್ಲಿ ತಿಳಿಸ್ತೇನೆ. 1838 ಹಾಗೂ 39ರ ಇಸ್ವಿಗಳಲ್ಲಿ ಸ್ಲೀಡನ್ ಹಾಗೂ ಶ್ವಾನ್ ಕೋಶ ಸಿದ್ಧಾಂತ ಕಂಡುಹಿಡಿದರು. 1855ರಲ್ಲಿ ವರ್ಚಾವ್ ಎಂಬ ವ್ಯಕ್ತಿ ಅಸ್ತಿತ್ವದಲ್ಲಿರುವ ಜೀವಕೋಶಗಳಿಂದ ಹೊಸ ಜೀವಕೋಶಗಳು ಉಂಟಾಗುತ್ತವೆ. ನ್ಯೂ ಸೆಲ್ಸ್ ಕಮ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಈಗಾಗಲೇ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳು ಕೋಶ ವಿಭಜನೆಯನ್ನು ಹೊಂದುತ್ತವೆ ಪ್ರೌಢಾವಸ್ಥೆಗೆ ಬಂದಾಗ. ನಂತರ ಹೊಸ ಕೋಶಗಳು ಉತ್ಪತ್ತಿ ಆಗ್ತಾ ಬರ್ತವೆ. ಆ ಕೋಶ ವಿಭಜನೆಯಿಂದಲೇ ಬೆಳವಣಿಗೆ ಉಂಟಾಗುವುದನ್ನು ನಾವು ಮುಂದಿನ ಉನ್ನತ ತರಗತಿಗಳಲ್ಲಿ ಅಥವಾ ಮುಂದಿನ ಪಾಠಗಳಲ್ಲಿ ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯತೆ ಆಗುತ್ತೆ. ಹೇಳಿದೆ ರಾಬರ್ಟ್ ಹುಕ್ ಸೂಕ್ಷ್ಮದರ್ಶಕದಿಂದ ಕಂಡುಹಿಡಿದ ಅಂತ ಹೇಳಿ. ಅಂಥ ಸೂಕ್ಷ್ಮದರ್ಶಕದ ವಿಧಗಳು ಲೀವನ್ ಹಾಕ್ ಅಂದಿನ ಕಾಲದಲ್ಲಿ ತಾನೇ ತಯಾರಿಸಿರ್ತಕ್ಕಂಥ ಮಸೂರಗಳ ವಿಧಾನ ನೋಡ್ತಾ ಇದ್ದೀರಿ. ಇದು ಸರಳ ಸೂಕ್ಷ್ಮದರ್ಶಕ, ಇದು ಸಂಕೀರ್ಣ ಸೂಕ್ಷ್ಮದರ್ಶಕ. ಇವೆಲ್ಲವೂ ಸಹ ಪ್ರಾಯೋಗಿಕವಾಗಿ ನೀವು ಉನ್ನತ ತರಗತಿಗಳಲ್ಲಿ ಬಳಸ್ತೀನಿ. ಅಲ್ಲಿ ಸಹ ನೀವು ಇದರ ಒಂದು ಉಪಯೋಗವನ್ನು ತಿಳಿತೀರಿ ಹೆಚ್ಚಿನ ಒಂದು ವಿಷಯದಲ್ಲಿ. ಇದನ್ನು ನೀವು ನೋಡ್ತಾ ಇದ್ರಿ ಮ್ಯಾಗ್ನಿಫೈಯಿಂಗ್, ಯಾವ ರೀತಿ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಜೀವಕೋಶ, ಒಂದೇ ಜೀವಕೋಶದಲ್ಲಿರ್ತಕ್ಕಂಥ ಅನೇಕ ಜೈವ ಕ್ರಿಯೆಗಳು ನಮಗೆ ಸ್ಪಷ್ಟೀಕರಣ ಆಗಬೇಕಾಗಿದ್ರೆ ಈ ರೀತಿಯ ಸೂಕ್ಷ್ಮದರ್ಶಕಗಳ ಬಳಕೆಯಿಂದ ನಾವು ಅದನ್ನು ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ, ತಿಳಿಯೋಕ್ಕೂ ಸಾಧ್ಯತೆ ಆಗುತ್ತೆ. ನಿಮ್ಮ ಒಂದು ಪ್ರೌಢಶಾಲೆಯ ಮಟ್ಟಕ್ಕಿರ್ತಕ್ಕಂಥದ್ದು ಹೆಚ್ಚು ಬಳಸ್ತಕ್ಕಂಥದ್ದು ಸಂಯುಕ್ತ ಸೂಕ್ಷ್ಮದರ್ಶಕ. ಇಲ್ಲೆಲ್ಲವೂ ಆಂಗ್ಲ ಭಾಷೆಯಲ್ಲಿ ಅವುಗಳ ಹೆಸರುಗಳಿದ್ದಾವೆ. ಅದನ್ನು ನಿಮಗೆ ಪ್ರಾಯೋಗಿಕವಾಗಿ ನಿಮ್ಮ ತರಗತಿಗಳಿಗೆ ನೀವು ತೆರಳಿದಾಗ ಅಲ್ಲಿ ನಿಮ್ಮ ಶಿಕ್ಷಕರು ನಿಮಗೆ ತಿಳಿಸಿಕೊಡ್ತಾರೆ. ಅಂಥ ಸಂಯುಕ್ತ ಸೂಕ್ಷ್ಮದರ್ಶಕದ ಮೂಲಕನೇ ಈರುಳ್ಳಿ, ಇಲ್ಲಿ ನೋಡ್ತೀರಿ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಈರುಳ್ಳಿಯನ್ನು ಉಳ್ಳಾಗಡ್ಡಿ ಅಂತ ಕರೀತೀರಿ. ಆ ಈರುಳ್ಳಿಯ ಮಧ್ಯಭಾಗದಲ್ಲಿರ್ತಕ್ಕಂಥ ಬೆಳ್ಳಗಿನ ಒಂದು ತಿರುಳು, ಆ ತಿರುಳನ್ನು ನೀವು ಈರುಳ್ಳಿ ಸಿಪ್ಪೆನೆಲ್ಲ ತೆಗೀತೀನಿ, ಆ ಮಧ್ಯ ತಿರುಳನ್ನು ತೆಗೆದುಕೊಂಡು ಒಂದು ಗಾಜಿನ ಸ್ಲೈಡ್ ಅಂತ ನಾವು ಕರೀತೇವೆ, ಆ ಗಾಜಿನ ಮೇಲ್ಗಡೆ ಅದನ್ನು ಇಟ್ಟುಬಿಟ್ಟು ರೆಸಿನ್ಸ್, ಅದಕ್ಕೆ ಒಂದು ರೀತಿಯ ಸ್ಯಾಫ್ರಿನ್ ಎಂಬ ಒಂದು ದ್ರಾವಣವನ್ನು ಹಾಕ್ತೀರಿ. ಯಾಕೆ ನಮಗೆ ಗೋಚರ ಆಗಬೇಕು ಸ್ಪಷ್ಟೀಕರಣ. ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಚಿಕ್ಕ ಚಿಕ್ಕ ಕೋಣೆಗಳು ಕಾಣಿಸ್ಕೊಳ್ಳುತ್ತೆ. ಇದು ಪ್ರಾಯೋಗಿಕವಾಗಿ ಸೂಕ್ಷ್ಮದರ್ಶಕದಲ್ಲಿ ನಾವು ನೋಡಿದಾಗ
ಈರುಳ್ಳಿಯ ತಿರುಳು ಯಾವ ರೀತಿ ಕಾಣಿಸ್ತಾ ಇದೆ ಎಂಬುದು ಚಿತ್ರಣ ಮಾತ್ರ ಇಲ್ಲಿ. ಬಟ್ ಇದೆಲ್ಲರೂ ಸಹ ನಿರ್ವಹಿಸೋಕ್ಕೆ ಸಾಧ್ಯತೆ ಆಗುತ್ತೆ. ಅದರ ಒಂದು ಪ್ರಯೋಗ ನಿಮ್ಮ ತರಗತಿಗಳಿಗೆ ನೀವು ಬಂದಾಗ ತಿಳಿಸ್ತಾರೆ. ಈಗಾಗಲೇ ತಿಳಿಸ್ದೆ, ಜೀವಿಗಳ ಕೋಶೀಯ ಸಿದ್ಧಾಂತದ 2ನೇ ತತ್ವದಲ್ಲಿ ಜೀವಿಗಳು ಒಂದೇ ಜೀವಕೋಶ ಅಥವಾ ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ. ಇಲ್ಲಿ ನಾವು ಅದನ್ನು ಒಂದೇ ಜೀವಕೋಶ ಆಗಿದ್ದರೆ ಏಕಕೋಶ ಜೀವಿಗಳು, ಅನೇಕ ಜೀವಕೋಶಗಳಾಗಿದ್ದರೆ ಬಹುಕೋಶ ಜೀವಿಗಳು ಅಂತ ಕರೀತೇವೆ. ಏಕಕೋಶ ಜೀವಿಗಳು, ಬಹುಕೋಶ ಜೀವಿಗಳು, ವ್ಯತ್ಯಾಸ, ವ್ಯಾಖ್ಯಾನ, ವಿವರಣೆ ಎಲ್ಲವೂ ಇಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಏಕಕೋಶ ಜೀವಿಗಳು ಒಂದೇ ಜೀವಕೋಶ, ಬಹುಕೋಶ ಜೀವಿಗಳು ಅನೇಕ ಜೀವಕೋಶಗಳು. ನೋಡಿ, ಕಡಿಮೆ ಪದ ಬಳಸಿ ನೀವು ಉತ್ತರಗಳನ್ನು ಬರೆಯೋದ್ರಿಂದ ನಿಮಗೆ ಪೂರ್ಣ ಅಂಕಗಳು ಸಿಗ್ತವೆ. ವಿಜ್ಞಾನದಲ್ಲಿ ನೀವು ಪಾಯಿಂಟ್ ವೈಸ್ ಉತ್ತರಗಳನ್ನು ಪರೀಕ್ಷಾ ದೃಷ್ಟಿಯನ್ನು ತೆಗೆದುಕೊಂಡ್ರೆ ಪಾಯಿಂಟ್ ಬರೀಬೇಕು. ಅದನ್ನು ನಾವು ಸಾಮಾನ್ಯವಾಗಿ ನಿಮ್ಮ ಇಂಗ್ಲೀಷ್ನಲ್ಲಿ ಬುಲೆಟ್ ಪಾಯಿಂಟ್ಸ್ ಅಂತಲೂ ಕರೀತೇವೆ ಅಥವಾ ಕೀ ಪಾಯಿಂಟ್ಸ್ ಅಂತಲೂ ಕರೀತೇವೆ. ಹೀಗೆ ನೀವು 2-3 ಪದಗಳನ್ನು ನೆನಪಿಟ್ಕೊಂಡ್ರೆ ಸಾಕಾಗತ್ತಲ್ಲಿ. ಏಕಕೋಶ ಜೀವಿಗಳು ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿವೆ, ಬಹುಕೋಶ ಜೀವಿಗಳು ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಏಕಕೋಶಕ್ಕೆ ಅನಿರ್ದಿಷ್ಟ ಆಕಾರ, ಅಂದರೆ ನಿರ್ದಿಷ್ಟ ಆಕಾರ ಇಲ್ಲ, ಅದಕ್ಕೆ ಅನಿರ್ದಿಷ್ಟ. ಇದು ನಿರ್ದಿಷ್ಟ ಆಕಾರ. ಸರಳ ದೇಹ ರಚನೆ ಇರೋದೇ ಒಂದೇ ಕೋಶ, ವೆರಿ ಸಿಂಪಲ್. ಬಹುಕೋಶ ಜೀವಿಗಳು ಸಂಕೀರ್ಣ ದೇಹ ರಚನೆ, ಕಾಂಪ್ಲೆಕ್ಸಿಟಿ ಇನ್ ದ ಸ್ಟ್ರಕ್ಚರ್. ಏಕಕೋಶ ಜೀವಿಗಳು ಒಂದೇ ಕೋಶ ಎಲ್ಲ ಜೀವಕ್ರಿಯೆಗಳನ್ನು ನಿರ್ವಹಿಸುತ್ತದೆ. ಏಕೆ ಇರೋದು ಒಂದೇ ಕೋಶ? ಏಕೆ ನಾವು ಈಗಾಗಲೇ ತಿಳಿಸಿದೆ, ರಚನಾತ್ಮಕ ಕಾರ್ಯಾತ್ಮಕ ಘಟಕ ಜೀವಕೋಶ. ಆದ ಕಾರಣ ಒಂದೇ ಕೋಶ ಇದೆ ಅಂದರೆ ಏಕಕೋಶ ಜೀವಿಗಳಲ್ಲಿ ಆ ಒಂದೇ ಕೋಶನೇ ಪಚನ ಕ್ರಿಯೆನೂ ಮಾಡುತ್ತೆ, ವಿಸರ್ಜನ ಕ್ರಿಯೆನೂ ಮಾಡುತ್ತೆ, ರಕ್ತ ಸಂಚಾರ ಕ್ರಿಯೆಯನ್ನು ಸಹ ಅದು ಮಾಡುತ್ತೆ. ಇದನ್ನು ನೀವು ಜೈವಕ್ರಿಯೆಗಳು ಎಂಬ ಪಾಠ ಮುಂದಿನ ತರಗತಿಗಳಲ್ಲಿ ಅಲ್ಲಿ ನಿಮಗೆ ಆಳವಾಗಿ ತಿಳಿಸ್ತೇವೆ. ವಿವಿಧ ಕೋಶಗಳು ವಿವಿಧ ಜೀವಕ್ರಿಯೆಗಳನ್ನು ನಿರ್ವಹಿಸುತ್ತವೆ. ಉದಾಹರಣೆಗೆ ಏಕಕೋಶ ಜೀವಿಗಳಿಗೆ ಬ್ಯಾಕ್ಟೀರಿಯಾ, ಅಮೀಬಾ, ಯುಗ್ಲಿನಾ, ಪ್ಯಾರಮೀಷಿಯಂ, ಕ್ಲಾಮಿಡೋಮೋನಾಸ್. ಬಹುಕೋಶ ಜೀವಿಗಳಿಗೆ ಉದಾಹರಣೆ ಆನೆ, ನಾಯಿ, ಸಿಂಹ, ಬೆಕ್ಕು, ಮನುಷ್ಯ. ಇದು ಬಹುಕೋಶ ಜೀವಿಗಳಿಗೆ ಉದಾಹರಣೆ. ಸರಳವಾಗಿ ನೆನಪಿಟ್ಕೊಂಡ್ಬಿಡಿ, ಏಕಕೋಶ ಜೀವಿಗಳು ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿವೆ, ಬಹುಕೋಶ ಜೀವಿಗಳು ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಮನೆ ಕೆಲಸ 1. ಈ ಮನೆ ಕೆಲಸ ಮನನ. ಮನೆ ಕೆಲಸ ನೀವು ಇಲ್ಲಿ ತನಕ ತಿಳ್ಕೊಂಡಿರ್ತಕ್ಕಂತಹ ಪಾಠದ ಒಂದು ಪುನಃ ಮನನ ಮಾಡುವುದಕ್ಕೆ, ಮನೆಯಲ್ಲಿ ನೀವು ಇದರ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಸ್ವಪ್ರಯತ್ನದಿಂದ ಉತ್ತರಗಳನ್ನು ಬರೆಯಿರಿ ಎಂಬುದನ್ನು ತಿಳಿಸ್ತೇನೆ. ಏನು ಮನೆ ಕೆಲಸ? ಪ್ರಶ್ನೆ 1, ಜೀವಕೋಶದ ಸಿದ್ಧಾಂತದ ತತ್ವಗಳನ್ನು ಪಟ್ಟಿ ಮಾಡಿ. 2ನೇ ಪ್ರಶ್ನೆ, ಜೀವಕೋಶವು ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕ, ಕಾರಣ ಕೊಡಿ ಯಾಕೆ ಅಂತ. 3ನೇದು, ಏಕಕೋಶ ಜೀವಿಗಳು ಹಾಗೂ ಬಹುಕೋಶ ಜೀವಿಗಳ 4 ವ್ಯತ್ಯಾಸಗಳನ್ನು ಬರೆದು ಉದಾಹರಣೆ ಕೊಡಿ. ನೀವಿಲ್ಲಿ ತನಕ ಜೀವಶಾಸ್ತ್ರ 9ನೇ ತರಗತಿಯ ವಿಜ್ಞಾನದ ಭಾಗದಲ್ಲಿ ಮೊದಲನೇ ಪಾಠವಾದ ಯಾವುದರಲ್ಲಿ ಜೀವಶಾಸ್ತ್ರದ ಮೊದಲನೇ ಪಾಠವಾಗಿರ್ತಕ್ಕಂಥ ಜೀವದ ಮೂಲ ಘಟಕ, ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಎಂಬುದರ ಭಾಗ 1 ಪೀಠಿಕೆ ಮತ್ತು ಕೋಶ ಸಿದ್ಧಾಂತದ ಮಜಲುಗಳ ಬಗ್ಗೆ ಅರ್ಥೈಸಿಕೊಂಡಿದ್ದೀರಿ ಎಂಬುದನ್ನು ನಂಬಿದ್ದೇನೆ. ಇದಕ್ಕೆ ಪೂರಕವಾಗಿ ಮನೆಯಲ್ಲಿ ಈ ಮನೆ ಕೆಲಸದ ಪ್ರಶ್ನೆಗಳಿಗೆ ಪ್ರಾಮಾಣಿಕತೆಯಿಂದ ಸ್ವಪ್ರಯತ್ನದಿಂದ ಉತ್ತರಿಸಿ ಎಂಬುದನ್ನು ತಿಳಿಸ್ತಾ ನಮ್ಮ 2ನೇ ಭಾಗಕ್ಕೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಶುಭವಾಗಲಿ. ಸಮಸ್ತ ಲೋಕ ಸುಖಿನೋ ಭವಂತು.
ಜೈ ಸಾಯಿರಾಮ್. ಧನ್ಯವಾದಗಳು.